ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಮಾಜಿ ಸಚಿವ ಎಸ್ಟಿ ಜಯರಾಮ್ ಕೊಡುಗೆ ಅಪಾರ ಅಂತ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ಹೇಳಿದರು. ಮಂಡ್ಯ ನಗರದ ಹೊಸಳ್ಳಿ ಸರ್ಕಲ್ನಲ್ಲಿರುವ ಎಸ್ಟಿ ಜಯರಾಮ್ ಆಟೋ ನಿಲ್ದಾಣದಲ್ಲಿ ಎಸ್ಟಿ ಜಯರಾಮ್ ಅಭಿಮಾನಿಗಳು ಮತ್ತು ಹಿತೈಷಿಗಳು ಆಟೋ ಚಾಲಕರು ಆಯೋಜಿಸಿದ್ದ ಮಾಜಿ ಸಚಿವ ಎಸ್ಟಿ ಜಯರಾಮ್ ಅವರ ಜನ್ಮದಿನಾಚರಣೆ ಪ್ರಯುಕ್ತ ಆಟೋ ಚಾಲಕರಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಮ್ಮ ತಂದೆಯವರಾದ ಮಾಜಿ ಸಚಿವ ಎಸ್ಟಿ ಜಯರಾಮ್ ಅವರು ಮಂಡ್ಯ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಮಹತ್ವ ನೀಡಿದರು. ಅವರ ಅವಧಿಯಲ್ಲಿ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಶಾಲಾ ಕಾಲೇಜು, ರಸ್ತೆಗಳ ಅಭಿವೃದ್ಧಿ ಸಾಗರೋಪಾದಿಯಲ್ಲಿ ಸಾಗಿದ್ವು ಅಂತ ನುಡಿದರು. ಅವರೊಂದಿಗೆ ಇದ್ದವರನ್ನ ಜನನಾಯಕರನ್ನಾಗಿ ಬೆಳೆಸಿದ್ರು. ನಾಯಕತ್ವ ಗುಣ ತುಂಬಿ ಪ್ರೋತ್ಸಾಹಿಸಿದ್ರು. ಸದಾ ಸ್ಮರಣೀಯ ಕಾರ್ಯಗಳನ್ನು ಮಾಡಿ ಜನಮನ್ನಣೆಯನ್ನ ಗಳಿಸಿದ್ರು ಅಂತ ತಿಳಿಸಿದ್ರು. ನಮ್ಮ ಪೂಜ್ಯ ತಂದೆಯವರಾದಂಥ ದಿವಂಗತ ಎಸ್ ಟಿ ಜಯರಾಮ್ ಅವರು ನಮ್ಮೆಲ್ಲರ ನೆಚ್ಚಿನ ಜನನಾಯಕರು. ಅವರ 74ನೇ ವರ್ಷದ ಹುಟ್ಟುಹಬ್ಬ ಈ ದಿವಸದಂದು ಪ್ರತಿ ವರ್ಷದಂತೆ ಇವತ್ತು ಮಂಡ್ಯ ನಗರದ ವಿವಿಧ ಭಾಗದಲ್ಲಿ ಅವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂತೆ ಪ್ರತಿ ವರ್ಷದಂತೆ ಎಲ್ಲೂ ಕೂಡ ಹೊಸಳ್ಳಿ ಜಯರಾಮ್ರವರ ಪ್ರತಿಮೆಯನ್ನು ಕಳೆದ ವರ್ಷ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಆಟೋ ಚಾಲಕರು ಸೇರಿ ಸ್ವಯಂಪ್ರೇರಿತರಾಗಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ತದನಂತರ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಎಲ್ಲರಿಗೂ ನಾನು ಈ ವರ್ಷ ಈ ದಿನ ಧನ್ಯವಾದವನ್ನು ಹೇಳ್ತಾ, ಎಸ್ ಟಿ ಜಯರಾಮ್ರವರ ಆದರ್ಶಗಳು ಇವತ್ತು ಕೂಡ ನಮಗೆ ಮಾರ್ಗದರ್ಶನವಾಗಿ ನಮಗೆ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಅವರ ನಾಯಕತ್ವ, ಅವರು ಪ್ರತಿಭೆಯನ್ನು ಹೆಚ್ಚಿಸುವಂಥ ಗುಣಗಳು ಇವೆಲ್ಲವೂ ಕೂಡ ಇವೆಲ್ಲವನ್ನೂ ಕೂಡ ಮೈಗೂಡಿಸಿಕೊಂಡು ನಾವು ಮುಂದಿನ ದಿವಸಗಳಲ್ಲಿ ಮಂಡ್ಯದ ಅಭಿವೃದ್ಧಿ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಂಡಂಥ ಎಲ್ಲ ಅಭಿಮಾನಿಗಳಿಗೆ ನಾನು ವಂದಿಸ್ತಾ ಮಾತನ್ನು ಮುಗಿಸ್ತೀನಿ. ಈ ವರ್ಷ 2 ವರ್ಷ ನಾವು ಇಲ್ಲಿ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ವಿತರಣೆ ಮಾಡೋದಕ್ಕಾಗಿರಲಿಲ್ಲ. ಈ ವರ್ಷ ಅದನ್ನು ನಡೆದು ಅವರಿಗೆಲ್ರಿಗೂ ಸಮವಸ್ತ್ರವನ್ನು ವಿತರಣೆ ಮಾಡುವಂತೆ ನಮ್ಮ ದೇವರಾಜಣ್ಣನವರ ಮತ್ತು ಲಂಕೇಶ್ ಅವರ ನಾಯಕತ್ವದಲ್ಲಿ ಅದನ್ನ ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಂಗಲಾ ಎಂ ಲಂಕೇಶ್, ನಮ್ಮ ನಾಯಕರಾದ ಎಸ್ಟಿ ಜಯರಾಮ್ ಅವರನ್ನ ಜಿಲ್ಲೆ ಎಂದಿಗೂ ಮರೆಯದು. ಅವರ ಸೇವಾ ಕಾರ್ಯಗಳು ಅವರನ್ನ ಜೀವಂತವಾಗಿರುವಂತೆ ಸ್ಮರಿಸುತ್ತವೆ. ದೀನದಲಿತ ದುರ್ಬಲ ವರ್ಗದ ಜನರ ದನಿಯಾಗಿದ್ದರು. ಇಂದು ಅವರ 74ನೇ ಜನ್ಮದಿನ ಆಚರಿಸಿ ಸೇವಾ ಕಾರ್ಯದ ಮೂಲಕ ಸ್ಮರಿಸಿಕೊಳ್ತಿದ್ದೇವೆ. ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಅವರ ಮಗ ಅಶೋಕ್ ಜಯರಾಮ್ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ರಾಜಕೀಯ ಭವಿಷ್ಯವನ್ನ ಕಾಣಲಿ ಅಂತ ಹೇಳಿದರು. ನೆನಪಿನಲ್ಲೇ ಎಸ್ಟಿ ಜಯರಾಮ್ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಪ್ರತಿ ವರ್ಷ ಅವರ ಹುಟ್ಟುಹಬ್ಬ ಮತ್ತು ಪರಿನಿರ್ವಾಣ ಕಾರ್ಯಕ್ರಮವನ್ನು ಒಂದು ವಿಶೇಷವಾಗಿ ಜನಮಾನಸದಲ್ಲಿ ಉಳಿದಿರುವಂತಹ ನಮ್ಮ ನಾಯಕನನ್ನು ನೆನೆಯುವಂಥ ಕಾರ್ಯಕ್ರಮವನ್ನು ಹಾಗೂ ದೀನ ದಲಿತರ ದುರ್ಬಲರ ಆಶಾಕಿರಣ ಆಗಿದ್ದಂತಹ ಎಸ್ಟಿ ಜಯರಾಮಣ್ಣನವರ ನೆನೆಯುವುದು ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳ ಒಂದು ಕರ್ತವ್ಯ ಆಗಿದೆ. ಇವತ್ತು ಅವರ 74ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ಆಟೋ ಚಾಲಕರಿಗೆ, ನಮ್ಮ ಹೊಸಳ್ಳಿ ಎಸ್ ಟಿ ಜಯರಾಮಣ್ಣವರ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೂಡ ಅವರ ಸುಪುತ್ರ ಅಶೋಕ್ ಜಯರಾಮ್ರವರು ನೀಡ್ತಾ ಇದ್ದಾರೆ. ಈ ಒಂದು ಸಾಮಾಜಿಕ ಕಳಕಳಿ ನಿರಂತರವಾಗಿರಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿಯಿಂದ ಅವರು ನಿರಂತರವಾಗಿ ಆರೋಗ್ಯ ಮತ್ತು ಶಿಕ್ಷಣ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ಕರವೇ ಮಾಜಿ ಅಧ್ಯಕ್ಷ ಕೆಟಿ ಶಂಕರೇಗೌಡ, ಸಿಜೆ ಸುಜಾತ ಕೃಷ್ಣ, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಂಪರಾಜು, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ವಿವೇಕ್ ಮತ್ತು ಆಟೋ ಚಾಲಕರು, ಮಾಲೀಕರಾದ ನಿಂಗಣ್ಣ, ಗಂಗಾ, ಸುರೇಶ್, ರಾಜೇಶ್ ಇತರರು ಹಾಜರಿದ್ದರು. ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿ ಅವರನ್ನು ಅವಹೇಳನ ಮಾಡಿರುವ ಶಾಸಕ ನರೇಂದ್ರ ಸ್ವಾಮಿ ಅವರು ಅದರ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಒತ್ತಾಯಿಸಿದರು. ಮಂಡ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಳವಳ್ಳಿ ತಾಲೂಕಿನಲ್ಲಿ ಬೆಳೆ ಬೆಳೆಯಲು ಜನ ಜಾನುವಾರುಗಳಿಗೆ ನೀರಿಲ್ಲದ ಸನ್ನಿವೇಶ ಸೃಷ್ಟಿಯಾಗಿದೆ. ಆದರೆ ಇದನ್ನು ಬದಿಗಿಟ್ಟು ಶಾಸಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಳವಳ್ಳಿಯ ಕೆರೆ ಕಟ್ಟೆಗಳಲ್ಲಿ ಒಂದು ಹನಿನೂ ನೀರಿಲ್ಲ. ಇದನ್ನು ತುಂಬಿಸುವ ಬದಲು ರಾಷ್ಟ್ರ ಮತ್ತು ರಾಜ್ಯದ ನಾಯಕರ ವಿರುದ್ಧ ಅಸಂವಿಧಾನಿಕ ಪದವನ್ನು ಶಾಸಕರು ಬಳಕೆ ಮಾಡ್ತಾ ಇದ್ದು, ಹೀಗಾಗಿ ಇದರ ನೈತಿಕ ಹೊಣೆ ಹೊತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಕುಮಾರಸ್ವಾಮಿ ಅವರನ್ನ ಮುಟ್ಟಾಳ, ಅಯೋಗ್ಯ ಅಂತ ನಿಂದನೆ ಮಾಡಿರುವ ಜೊತೆಗೆ ರಾಜ್ಯಪಾಲರ ಬಗ್ಗೆಯೂ ಕ್ಷುಲ್ಲಕವಾಗಿ ಮಾತನಾಡಿದ್ದಾರೆ. ಇವರು ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದ ಸಂದರ್ಭದಲ್ಲಿ ಅವರನ್ನು ಯಾರು ಕಾಪಾಡಿದ್ದಾರೆ ಅನ್ನೋದನ್ನ ಮರೆತು ಕುಮಾರಸ್ವಾಮಿ ಅವರನ್ನೇ ನಿಂದಿಸ್ತಾ ಇದ್ದಾರೆ. ಇವರು ಸಂಸ್ಕೃತರ ಅಂತ ಜರಿದರು.
ಇವತ್ತು ರಾಜ್ಯಪಾಲರನ್ನು ಏಕವಚನದಲ್ಲಿ ನಿಂದಿಸಿ, ಏಕವಚನದಲ್ಲಿ ರಾಜ್ಯಪಾಲರನ್ನು ನಿಂದಿಸೋದು ಒಂದೇ, ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ. ಅಂದರೆ ಅಂಬೇಡ್ಕರ್ ಸಂವಿಧಾನವನ್ನು ಪ್ರಶ್ನೆ ಮಾಡೋದು ಒಂದೇ. ಸಂವಿಧಾನ ಪೀಠ ಅದು ಈ ರಾಜ್ಯಕ್ಕೆ, ರಾಜ್ಯಪಾಲರ ಸ್ಥಾನ. ಜೊತೆಗೆ ಇವತ್ತೇನು ರಾಜ್ಯಪಾಲರಿದ್ದಾರೆ ಅವರು ಈ ದೇಶದ ಕಟ್ಟಕಡೆಯ ಒಬ್ಬ ದಲಿತ ಸಮಾಜಕ್ಕೆ ಸೇರಿದಂಥ ರಾಜ್ಯಪಾಲರು. ಈ ಪೂರ್ವಪರವನ್ನು ಅರ್ಥ ಮಾಡ್ಕೊಳ್ಳದೇನೆ ನೀವು ವಿಧಾನಸಭೆಯ SC/ST ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಈ ಸಮಾಜವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಶಾಸಕ ನೀನು ರಾಜ್ಯಪಾಲರನ್ನು ಏಕವಚನದಲ್ಲಿ, ಅಂದರೆ ಸಂವಿಧಾನವನ್ನು ಏಕವಚನದಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು, ಅಪಮಾನ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಿನಗೆ ಯಾವ ನೈತಿಕತೆ ಇದೆ ಅಂತೇಳಿ, ಯಾವ ಹುದ್ದೆಯಲ್ಲಿ ನೀನು ಇದೆಯಾ ಅಂತೇಳಿ ಒಬ್ಬ ದೊಡ್ಡ ದೊಡ್ಡ ನಾಯಕರುಗಳನ್ನು ಏಕವಚನದಲ್ಲಿ ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಾ ಅಂತೇಳಿ ನಾವು ಇವತ್ತು ಕುಮಾರಸ್ವಾಮಿಯವರ ಶಿಷ್ಯಂದಿರು JDSನ ಮುಖಂಡರು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಇವತ್ತು ಒಂದು ಕಡೆ ಮಳವಳ್ಳಿನಲ್ಲಿ ರೈತರಿಗೆ ನೀರಿಲ್ಲದೆ ಕಾಲುವೆನಲ್ಲಿ ನೀರು ಕೊಡಿಸಿ ಆ ರೈತರನ್ನು ಉದ್ಧಾರ ಮಾಡಿ ಅವ್ರಿಗೆ ಅನ್ನ ಬೆಳೀಲಿಕ್ಕೆ, ಅಕ್ಕಿ ಬೆಳೀಲಿಕ್ಕೆ, ರಾಗಿ ಬೆಳೀಲಿಕ್ಕೆ, ಜೀವನೋಪಾಯಕ್ಕಾಗಿ ಆದರೂ ಒಂದು ಬೆಳೆ ಬೆಳೀಲಿಕ್ಕೆ ನೀರು ಕೊಡಿಸದೆ ಇವತ್ತು ನಮ್ಮ ಕೆರೆಗಳ ಪರಿಸ್ಥಿತಿ, ಮಳವಳ್ಳಿ ತಾಲೂಕಿನ ಕೆರೆಗಳ ಪರಿಸ್ಥಿತಿ ಈ ರೀತಿ ಇದ್ದಾವೆ. ಒಂದು ತೊಟ್ಟು ನೀರಿಲ್ಲ ಕೆರೆಗಳಲ್ಲಿ. ಸುಮಾರು ನಾನು 100 ಕೆರೆಗಳಿದ್ದಾವೆ, ಅದರಲ್ಲಿ ಒಂದು 10-15 ಕೆರೆಗಳನ್ನು ಇವತ್ತು ಛಾಯಾಚಿತ್ರ ತೆಗೆಸಿ, ಫೋಟೋ ತೆಗೆಸಿ ಇಲ್ಲಿ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀನಿ. ಈ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ 124 ಅಡಿ ನೀರಿದ್ರೂ ಕೂಡ ಏನಪ್ಪ ಜನಪ್ರತಿನಿಧಿಯಾಗಿ ಮಳವಳ್ಳಿ ತಾಲೂಕಿನ ಕತ್ತೆ ಮೇಯಿಸ್ತಾ ಇದೆಯಾ? ಕತ್ತೆ ಮೇಯಿಸ್ತಾ ಇದೆಯೋ, ಜನಪ್ರತಿನಿಧಿ ಕೆಲಸ ಮಾಡ್ತಾ ಇದೆಯೋ ಅಂತೇಳಿ ಇವತ್ತು ನಿನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ. ಮಳವಳ್ಳಿ ತಾಲೂಕಿನಲ್ಲಿ 2 ವರ್ಷ ಆಗಿದೆ ಭತ್ತ ಬೆಳೆದು, ರೈತರು ನೀರು ಕಂಡು ಕಾಲುವೆನಲ್ಲಿ ನೀರು ಕೊಡಿಸು, ಕೆರೆ ತುಂಬಿಸು, ಇವತ್ತು ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಿನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ನಾವು ಅಂತಕ್ಕಂಥ ಮಹಾನ್ ಬುದ್ಧಿವಂತರು ಮಾತನಾಡ್ತಕ್ಕಂಥ ನೀವು ಕಾಂಗ್ರೆಸ್ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ನೀನು ಅದೇನೋ ಮಂತ್ರಿ ಬೇರೆ ಆಗಿದೆಯಲ್ಲಪ್ಪ ಒಂದು ಸಾರಿ. ಯಾಕಪ್ಪ, ಯಾತಕ್ಕೆ ಮಂತ್ರಿ ಆಗಿದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಯಾವ ರೋಡ್ನಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡು ಬಳಸ್ತಾರ ಪದವನ್ನು, ಆ ಪದವನ್ನು ಒಬ್ಬ ಮುಖಂಡರಿಗೆ, ನಾಯಕರುಗಳಿಗೆ, ರಾಜ್ಯ ನಾಯಕರು, ರಾಷ್ಟ್ರ ನಾಯಕರುಗಳಿಗೆ, ಸಂವಿಧಾನಕ್ಕೆ ನೀನು ಉಪಯೋಗಿಸ್ತೀಯಲ್ಲ, ನಿನ್ನನ್ನು ಏನಂತ ಕರಿಬೇಕು ನಾವು ಅಂತಕ್ಕಂಥದ್ದು ನೀನೇನು ಪ್ರಶ್ನೆ ಮಾಡ್ತಾ ಇದ್ದಿ. ಏನಂತ ಕರಿಬೇಕು ನಿನ್ನನ್ನು? ನೀನು ಒಬ್ಬ ಸುಸಂಸ್ಕೃತನ, ಸಂಸ್ಕೃತಿ ಉಳ್ಳಂಥ ವ್ಯಕ್ತಿನ ನೀನು ಕುಮಾರಸ್ವಾಮಿಯವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀವಿ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಈ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ಕೊಟ್ಟವರು, ದಲಿತರ ಮನೆಯಲ್ಲಿ ಗ್ರಾಮ ವಾಸ್ತವ್ಯ ಅಂತ ಮಾಡಿದಂಥ ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿ, ಅದರಲ್ಲೂ ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದಂಥ ಏಕೈಕ ಮುಖಂಡ ನಾಯಕ ಈ ರಾಜ್ಯದಲ್ಲಿ, ದೇಶದಲ್ಲಿ ಯಾರಾದರೂ ಕುಮಾರಸ್ವಾಮಿ. ಅದು ನೀನೊಬ್ಬ ದಲಿತ ಮುಖಂಡನಾಗಿ ಅಂಥ ದಲಿತರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಉಳ್ಳಂಥ ಒಬ್ಬ ಮುಖ್ಯಮಂತ್ರಿಯನ್ನು, ಕೇಂದ್ರದ ಮಂತ್ರಿಯನ್ನು ಅಯೋಗ್ಯ ಅನ್ನೋ ಪದ ಬಳಸ್ತೀಯಲ್ಲ, ನೀನು ಅಯೋಗ್ಯ, ಅವರ ಅಯೋಗ್ಯರು ಅಂತಕ್ಕಂಥದ್ದನ್ನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಾವು. ನಿನ್ನಂಥ ಮೂರ್ಖ MLA, ನಿನ್ನಂಥ ಅಯೋಗ್ಯ MLA ನಾವು ಯಾರು ಕೂಡ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನೋಡಿದಂತೆಲ್ಲಿ 224 ಜನ ಶಾಸಕರಲ್ಲಿ ಯಾರ ಬಾಯಲ್ಲೂ ಕೂಡ ಇಂಥ ಭಾಷೆಗಳನ್ನು ಬಳಸಿದ್ದ ನನ್ನ ಬದುಕಿನಲ್ಲಿ, ನನ್ನ ರಾಜಕೀಯ ಇತಿಹಾಸದಲ್ಲಿ ನಾನು ನೋಡಿಲ್ಲ. ಅಂಥ ಪದಗಳನ್ನು ಬಳಸ್ತಾ ಇದೆಯಲ್ಲ, ನಿನ್ನನ್ನು ಶಾಸಕ ಅಂತ ಕರೀಲಿಕ್ಕೆ ಅಪಮಾನ ಆಗ್ತದೆ. ಮಳವಳ್ಳಿ ತಾಲೂಕಿನ ಮತದಾರರಿಗೆ ಅವಮಾನ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ SC/ST JDS ಘಟಕದ ಅಧ್ಯಕ್ಷ ಸಾತ್ನೂರು ಜಯರಾಮ್, ಯುವ JDS ಅಧ್ಯಕ್ಷ ರವಿ, ರಾಜ್ಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ D ಜಯರಾಮ್, JDS ಕಾರ್ಯಾಧ್ಯಕ್ಷ ಪುಟ್ಟಬುದ್ದಿ, ಬೆಳಗವಾಡಿ ಕಾಂತರಾಜು, ಸದಾನಂದ, ಸಿದ್ದಾಚಾರಿ, ಪ್ರಕಾಶ್ ಉಪಸ್ಥಿತರಿದ್ದರು.
ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಮುಡಾ 50-50 ಹಗರಣ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಂತ ಹಿನ್ನೆಲೆ ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮುಡಾ ಹಗರಣ ಈ ರೀತಿ ತಿರುವು ಪಡೆದುಕೊಳ್ಳೋದಕ್ಕೆ ಮುಡಾ ಅಧ್ಯಕ್ಷ ಮರಿಗೌಡರೇ ಕಾರಣ. ಸಿದ್ದರಾಮಯ್ಯ ಅವರ 40 ವರ್ಷದ ರಾಜಕಾರಣದಲ್ಲಿ ಇದೇ ಮೊದಲ ಬಾರಿಗೆ ಆರೋಪ ಕೇಳಿ ಬರ್ತಾ ಇದೆ. ಅವರು 2 ಬಾರಿ ಮುಖ್ಯಮಂತ್ರಿಯಾದವರು. ಯಾವತ್ತೂ ಅವ್ರ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿರಲಿಲ್ಲ. ಮರಿಗೌಡ ಬಲಗಾಲಿಟ್ಕೊಂಡು ಮುಡಾ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಈ ರೀತಿ ಹಗರಣ ಅಂತ ಕೇಳಿ ಬರ್ತಾ ಇದೆ. ಇದರಿಂದಾಗಿ ಸಿದ್ದರಾಮಯ್ಯ ಹಾಗೂ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದಿದೆ. ಹೀಗಾಗಿ ಮುಡಾ ಅಧ್ಯಕ್ಷ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಕಾಂಗ್ರೆಸ್ ಮುಖಂಡ ಸಿದ್ದೇಗೌಡ ಮರಿಗೌಡರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಂದುವರೆದು ಮಾತನಾಡಿದ ಅವರು, ಜಿಟಿ ದೇವೇಗೌಡ ಹರಕೆಯ ಕುರಿ ಎಂದರು. ಉದ್ದೇಶ ಇಷ್ಟೇ, ಈ ರಾಜ್ಯದಲ್ಲಿ ಏನು ಬೆಳವಣಿಗೆಗಳು ನಡೀತಾ ಇದೆ, ಈ ಆಡಳಿತ ಪಕ್ಷದ ಮೇಲೆ ವಿರೋಧ ಪಕ್ಷಗಳಾದಂಥ JDS, BJP, ಏನು ಈ ಕಾಂಗ್ರೆಸ್ ಪಕ್ಷ 136 ಸೀಟು ಈ ರಾಜ್ಯದಲ್ಲಿ ಭಾರಿ ಬಹುಮತದಿಂದ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿ DK ಸಾಹೇಬರು ಇವತ್ತು ಒಳ್ಳೆ ಆಡಳಿತವನ್ನು ಏನು 2023ರಲ್ಲಿ ಎಲೆಕ್ಷನ್ನಲ್ಲಿ ಅವರೇನು 5 ಗ್ಯಾರಂಟಿಗಳನ್ನು ಬಿಡುಗಡೆ ಮಾಡಿದ್ರು, ಅದರ ಪ್ರಕಾರವಾಗಿ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳು ನಿರಂತರವಾಗಿ ನಡ್ಕಬರ್ತಾ ಇದೆ. ಅದನ್ನು ವಿರೋಧ ಪಕ್ಷದ ನಾಯಕರುಗಳು ಸೌರ್ಸಕ್ಕಾಯ್ತಾ ಇಲ್ಲ. ನಲವತ್ತೈದು ವರ್ಷಗಳಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ಕೊಟ್ಕೊಂಡು ದಲಿತರ ನಾಯಕರಾಗಿ, ಅಲ್ಪಸಂಖ್ಯಾತರ ನಾಯಕರಾಗಿ, ಹಿಂದುಳಿದ ವರ್ಗದ ನಾಯಕರಾಗಿ ಎಲ್ಲರನ್ನೂ ಒಂದು ಶಕ್ತಿ ತುಂಬಿಕೊಂಬರಂಥ ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇವತ್ತು ಅವ್ರು ಮಾಡ್ಕೊಂಡ್ಬಂದಿರೋಂಥ ಕೆಲಸಕ್ಕೆ ಇವರು ಸೌರ್ಸ್ನಾರ್ನಂತೆ ಇವತ್ತೇನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಪತ್ನಿಯವ್ರಿಗೆ ಅವರ ಅಪ್ಪನ ಮನೆಯಿಂದ ಏನು 3 ಎಕರೆ ಚಿಲ್ಲರೆ ಜಮೀನನ್ನು ಕೊಟ್ಟಿದ್ರು, ಅದನ್ನು ಮೂಡಾದವರು ಅಕ್ವೈರ್ ಮಾಡ್ಕೊಂಡ್ರು. ಅದರಿಂದ ಅವ್ರಿಗೆ 14 ಸೈಟನ್ನು ಕೊಟ್ಟಿದ್ದಾರೆ. 14 ಸೈಟು ಏನಾರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 2013ರಿಂದ 2018ವರೆಗೆ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಸರ್ಕಾರವನ್ನು ನಡೆಸ್ಕೊಂಡು ಬಂದ್ರಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಆಗೇನಾರ 14 ಸೈಟನ್ನು ಕೊಟ್ಟಿದ್ರಾ? ಇಲ್ಲ ಈಗ 2023ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರಲ್ಲ, ಆಗೇನಾರ ಅವ್ರ ಅವಧಿಯಲ್ಲಿ ಏನಾರ ಸೈಟನ್ನು ಕೊಟ್ಟಿದ್ದಾರಾ? ಇಲ್ಲ. ಇವರು ಇನ್ನೇನು ಸಿದ್ದರಾಮಯ್ಯ ಸಾಹೇಬ್ರನ್ನ, DK ಸಾಹೇಬ್ರನ್ನ ನಾವೇನು ಮಾಡೋಕ್ಕಾಗಲ್ಲ, ನಾವು 2 ಪಕ್ಷ ಒಂದಾದ್ರೂ 2028ರ ಚುನಾವಣೆಯಲ್ಲೂ ನಾವು ಗೆಲ್ಲಕ್ಕಾಗಲ್ಲ ಅನ್ನೋ ಭಯಕ್ಕೋಸ್ಕರ ಇವರು ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಏನಾರ ಒಂದು ಕಪ್ಪು ಚುಕ್ಕಿ ತಂದು ಇಡಬೇಕು ಅಂತೇಳಿ ಈ ಲೆಟರ್ನ ಕಳಿಸಿ ರಾಜ್ಯಪಾಲರಿಂದ ಇವತ್ತು ಇಕ್ಕಟ್ಟಿಗೆ ಸಿಕ್ಸಂತ ಕೆಲಸವನ್ನ JDS ಪಕ್ಷ, BJP ಪಕ್ಷಗಳು ಮಾಡಿದೆ. BJP ಅವರು, JDS ಅವರು ನೀವು ಮುಂದಿನ ದಿನಗಳಲ್ಲಿ ಅನುಭವಿಸಬೇಕಾಗುತ್ತೆ. ಅದನ್ನ ನೀವು ಎಚ್ಚರಿಕೆ ಇರಲಿ. ಯಾರನ್ನೂ ಮಡಗಿಲ್ಲ. BJP ಅವರು ಸುಮ್ಮನೆ ತಗೊಂಡಿಲ್ಲ ನಿಮ್ಮನ್ನ. ಮುಂದಿನ ದಿನಗಳಲ್ಲಿ ನಿಮ್ಮ ಬಾವುಟನೇ ಇರೋದಿಲ್ಲ. ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಟ್ಕೊಡ್ತಾ ಇಲ್ಲ. ಎಲ್ಲ ತೀರೋದ್ರು. ನಮ್ಮನ್ನು ಮಟ್ಟ ಹಾಕಿದ್ರಿ. ಎಲ್ಲ ಕುಂಟು ಬೈರೇಗೌಡ, ನಾಗೇಗೌಡ, ಬಚ್ಚೇಗೌಡ ಇಂಥವ್ರೆಲ್ಲ ಮುಗಿದ್ರು.
ಇನ್ನಿರೋರು ನಿಮಗೆ ಇನ್ನು ಒಬ್ಬರೇ ಅರಕೆ ಕುರಿ GT ದೇವೇಗೌಡರು ಮಾತ್ರ ನಿಮ್ಗೆ ಉಳಿದಿದೆ ಅಷ್ಟೇ. ಏನಪ್ಪ ಅಂದ್ರೆ ಒಳ್ಕ ಒಯ್ತಾ ಇದ್ರು ಅವ್ರು ಅಷ್ಟೇ. ಇಲ್ಲ ಅಂದ್ರೆ ಅವ್ರನ್ನ ಯಾವತ್ತೋ ಮುಗಿಸ್ಬಿಡ್ತಿದ್ರಿ. ಅದೆಲ್ಲ ನಾವು ಕಣ್ಣಾರ ನೋಡಿದೀವಿ ನಿಮ್ಮ ಮಾತುಗಳು ಏನು ಅಂತ. ಯಾಕೆ DK ಶಿವಕುಮಾರ್ ಒಕ್ಕಲಿಗರಲ್ವಾ? ಅವರು ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ಅದು ಸೌರ್ಸಕ್ಕೆ ನಿಮ್ಮ ಕೈಲಿ ಆಯ್ತಾ ಇಲ್ವಾ? ಸಿದ್ದರಾಮಯ್ಯನ ಬಗ್ಗೆ DK ಬಗ್ಗೆ ಕೈ ಹಾಕಬೇಡಿ. ಇದು ನಿಮ್ಗೆ ಒಳ್ಳೇದಾಗಲ್ಲ, ಬೇರೆ ಥರ ಸಂದೇಶ ಹೋಗುತ್ತೆ. ಮದ್ದೂರು ತಾಲೂಕಿನ ಹೊಸಕೆರೆ ಗ್ರಾಮಕ್ಕೆ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗ್ರಾಮದ ಕೆರೆಗಿಳಿದು ಪ್ರತಿಭಟನೆ ಮಾಡಿದರು. ಹೊಸಕೆರೆಗೆ ನೀರು ಹರಿಸದ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸೋಮವಾರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕಾರಣಿಗಳಿಗೆ, ಇಂಜಿನಿಯರ್ಗಳಿಗೆ, ಗ್ರಾಮದ ಮುಖಂಡ HM ಮಲ್ಲೇಶ್ ಮಾತನಾಡಿ, ಕೆಆರ್ಎಸ್ನಲ್ಲಿ ನೀರು ತುಂಬಿ ತುಳುಕ್ತಾ ಇದ್ರು. ಹೊಸಕೆರೆ ಹಾಗೂ ನಿಲುವಾಗಿಲು ಗ್ರಾಮ ಪಂಚಾಯತ್ಗಳ ಕೆರೆಗಳಿಗೆ ನೀರು ತುಂಬಿಸದೆ ಅಧಿಕಾರಿಗಳು ರೈತರ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀರು ಹರಿಸದ ಹಿನ್ನೆಲೆಯಲ್ಲಿ ರೈತರು ಹಾಕಿದ್ದ ಭತ್ತದ ಒಟ್ಲು ಒಣಗ್ತಾ ಇದೆ ಹಾಗೂ ಇನ್ನಿತರ ಕೃಷಿಪರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಬೇಜವಾಬ್ದಾರಿತನವನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ವಿನಃ ನೀರು ಹರಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ಹೊಸಕೆರೆ ಗ್ರಾಮದ ಕೆರೆಗೆ ನೀರು ಬಂದರೆ ಸುಮಾರು 500 ಎಕರೆ ಪ್ರದೇಶದ ರೈತರಿಗೆ ಅನುಕೂಲಕರವಾಗಲಿದೆ. ಆದ್ದರಿಂದ ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಅಗತ್ಯ ಕ್ರಮವನ್ನು ಕೈಗೊಂಡು ನೀರು ಹರಿಸಲು ಮುಂದಾಗಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ರೂಪಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಹೊಸಕೆರೆ ಗ್ರಾಮ ನಮ್ದು ಲಾಸ್ಟ್ ಕೊನೆ ಟೈಲೆಂಡು. ನಮಗೆ KRS ಅಲ್ಲಿ ನೀರು ತುಂಬಿರೋದ್ರಿಂದ ಮತ್ತೆ ತಮಿಳುನಾಡಿಗೆ ನೀರು ಕೊಡ್ತಾ ಇರೋದ್ರಿಂದ VC ನಾಲೆಯಿಂದ ನೀರು ಬರ್ತಾ ಇರೋದ್ರಿಂದ ನಮ್ಮ ಕಡೆ ನಾಲೆ ಆಗಿರೋದ್ರಿಂದ ನೀರು ನಮಗೆ ಅಧಿಕಾರಿಗಳೇ ಆಗಲಿ ಮತ್ತು ರಾಜಕಾರಣಿಗಳಲ್ಲಿ ನೀರನ್ನು ಕೊಡ್ತಾ ಇಲ್ಲ. ನಮಗೆ ನಾವೇನು ಕರ್ಮ ಮಾಡಿದ್ದಾವೆ, ನಮ್ಗೆ ಹೋಸತ್ತು ನೀರು ಕೊಟ್ಟಿಲ್ಲ, ಈ ಸತ್ತು ನೀರಿಲ್ಲ, ನಮ್ಮ ಬೆಳೆ ಎಲ್ಲ ಒಣಗ್ತಾವೆ. ಈಗ ಎಲ್ಲ ಪೈರು ಒಟ್ಲಾಕೊಂಡಿದ್ದೀವಿ, ಎಲ್ಲ 20,000 50,000 ಒಬ್ರದ್ದು ಖರ್ಚಾಗದೆ. ಯಾವ ಒಂದು ಕೊಡ್ತಾನೆ, ಯಾವ ಬೋಳಿ ಮಗ ಕೊಡ್ತಾನೆ, ಯಾವ ಸೂಳೆ ಮಕ್ಕಳು ಕೊಡ್ತಾರೆ. ಇವ್ರು ರಾಜಕಾರಣ ಅಂತ ಊರೊಳಗೆ ಬೀಲ್ ಬಿದ್ದಿದ್ದಿಲ್ಲ ನಿಂತವ್ರೆ ಸೂಳೆ ಮಕ್ಕಳು. ಏನು ಮಾಡ್ತಾ ಇದ್ದಾರೆ ಅವರು? ನಾವೆಲ್ಲ ಒಣಗ್ತಾವೆ, ಬೆಳೆ ಎಲ್ಲ. ನಾವು 10,000 20,000 ಬರ ಪರಿಹಾರ ಎಲ್ಲ ಹಾಕಿದಾರೋ. ಒಬ್ರು ಬಂದ್ರೆ ಒಬ್ರು ಬರಲಿಲ್ಲ. ಬರ ಪರಿಹಾರ ಎಲ್ಲಿ ಬಂದಿದೆ? ಅದು ಯಾರು ಕೊಡ್ತಾ ಇದ್ದೀರಿ ಬರ ಪರಿಹಾರವ? ನಿಮ್ಮ ರಾಜಕಾರಣ ತೇಜ ತೀಸೋಕೆ ಮಾಡ್ತಾ ಇದ್ದೀರಾ ರಾಜಕಾರಣಗಳು ನೀವು? ರಾಜಕಾರಣ ನಿಮ್ಮ ತೇಜ ತೀಸೋಕೆ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡ್ತಾ ಇದ್ದೀರಿ ರಾಜಕಾರಣವ ನೀವು? ಬಂದು ಮಾಡಿ ಇಲ್ಲೇ ಬಡವರು ಕಷ್ಟ ನಿವಾರಿಸಿ. ನಿಮ್ಮ ತಾಕತ್ತಿದ್ರೆ ನಿಮ್ಮ ಗಂಡಸ್ಥಾನ ಇದೆ ಬಂದು ಕೆರೆಗಳು ನೀರು ತುಂಬಿಸಿ. ನಿಮ್ಮ ಗಂಡಸ್ಥಾನ ಚೀಲ ಉಟ್ಕೊಂಡು ಮನೆಗೆ ಹೋಗಿ ರಾಜೀನಾಮೆ ಕೊಡಿ. ಪ್ರತಿಭಟನೆಯಲ್ಲಿ HRBC ನಾಲೆಯ ನೀರು ಬಳಕೆದಾರರ ಸಂಘದ ಅಧ್ಯಕ್ಷ ಶಿವಮಾದಯ್ಯ, ಗ್ರಾಮದ ಮುಖಂಡರಾದ HM ಮಲ್ಲೇಶ್, HC ರಾಮು, ಶಿವಣ್ಣ, ರಾಮಕೃಷ್ಣ, ಶಿವಮಾದಯ್ಯ, ಪುಟ್ಟಸ್ವಾಮಿ, ಅಪ್ಪಾಜಿ, ಗೋಪಾಲ್, ಮಾಲಿಂಗೇಗೌಡ, HM ರಾಮು, ಚಂದ್ರು, ಲೋಕೇಶ್, ಶಿವಣ್ಣ, ಬಾಲರಾಜ್, ಸುರೇಶ್, ಬೋರೇಗೌಡ, ವಿಜೇಂದ್ರ ಇನ್ನು ಇತರರು ಹಾಜರಿದ್ದರು. ಭೈರಾಪುರ ಮಹಿಳಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ VV ಜಗದೀಶ್ ಅವರು ಕಾಲೇಜಿನ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಅಹರ್ನಿಶಿ ಕರ್ತವ್ಯ ನಿರ್ವಹಿಸುತ್ತಾ ಬರ್ತಾ ಇದ್ದು, ಸರ್ಕಾರ ದಿಢೀರ್ ವರ್ಗಾವಣೆಗೊಳಿಸಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಇವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಅವರ ಸೇವೆಯನ್ನ ಇಲ್ಲಿಯೇ ಮುಂದುವರಿಸಿಕೊಡುವಂತೆ ಅಂತಿಮ ವರ್ಷದ BA ವಿದ್ಯಾರ್ಥಿನಿ ಮೇಘನಾ ಹಾಗೂ ಇತರ ವಿದ್ಯಾರ್ಥಿನಿಯರು ಮನವಿ ಮಾಡಿದರು. ಟಿ. ನರಸೀಪುರ ಪಟ್ಟಣದ ಭೈರಾಪುರ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದು ನಮ್ಮ ಕಾಲೇಜು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಜಗದೀಶ್ ಅವರು ಮೊದಲ ಬಾರಿಗೆ ಪ್ರಾಂಶುಪಾಲರಾಗಿ ಬಂದಾಗ 150 ವಿದ್ಯಾರ್ಥಿಗಳು ಮಾತ್ರ ದಾಖಲಾಗಿದ್ರು. ಇಂದು 700 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದು ಹಲವಾರು ಕಾಂಬಿನೇಷನ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಉತ್ತಮ ಲೈಬ್ರರಿ ಹೊಂದಿದ್ದು 10 ಹಲವಾರು ಅಭಿವೃದ್ಧಿಗಳನ್ನು ಕಾಲೇಜಿಗೆ ತಂದಿದ್ದಾರೆ. ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿನಿಯರಿಗೆ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡುವ ಮೂಲಕ ಹಸಿವನ್ನು ನೀಗಿಸ್ತಾ ಇದ್ದಾರೆ. ಒಟ್ಟಾರೆ ಕಾಲೇಜಿನ ವಿದ್ಯಾರ್ಥಿನಿಯರ ಉತ್ತಮ ಭವಿಷ್ಯಕ್ಕೆ ಜಗದೀಶ್ ಅವರು ಉತ್ತಮ ವ್ಯಕ್ತಿಯಾಗಿದ್ದು, ಸರ್ಕಾರ ಇವರ ವರ್ಗಾವಣೆಯನ್ನ ರದ್ದುಗೊಳಿಸಿ ನಮ್ಮಂತಹ ಎಷ್ಟೋ ವಿದ್ಯಾರ್ಥಿನಿಯರ ಉತ್ತಮ ಭವಿಷ್ಯಕ್ಕೆ ಮುಂದಾಗಬೇಕು ಅಂತ ಮನವಿ ಮಾಡಿದರು. ನಮ್ಮ ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಆಗಿದೆ, ಇಷ್ಟೊಂದೆಲ್ಲ ಚೆನ್ನಾಗಿದೆ ಅಂದರೆ ಅದು ಕಾರಣ ಬೇರೆ ಯಾರು ಅಲ್ಲ,
ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿ ಜಗದೀಶ್ ಸರ್. ಅವರು ನಮ್ಮ ಕಾಲೇಜಿಗೋಸ್ಕರ ತುಂಬ ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಅವ್ರು ಕಾಲೇಜಿಗೆ ಬಂದಾಗ 150 ಸ್ಟ್ರೆಂತ್ ಇದ್ದರು. ಇವಾಗ ನೋಡಬೇಕಾದ್ರೆ 650ರಿಂದ 700 ಜನ ಸ್ಟೂಡೆಂಟ್ ಇದ್ದಾರೆ. ಅವ್ರು ಕಾಲೇಜಿಗೆ ಬಂದಾಗ ಬರೀ 2 ಕಾಂಬಿನೇಷನ್ ಇದ್ದಿದ್ದು, BA ಮತ್ತು BCom. ಇವಾಗ ಒಟ್ಟು 5 ಕಾಂಬಿನೇಷನ್ನ ಮಾಡೋರೆ, BA, BCom, BBA, BCA, BSc. ಇದ್ರ ಜೊತೆಗೆ ಅವರು ನಮ್ಮ ಕಾಲೇಜ್ಗೋಸ್ಕರ ಎಲ್ಲ ಕ್ಲಾಸ್ ರೂಮಲ್ಲೂ ಪ್ರಾಜೆಕ್ಟರ್ನ ಅಳವಡಿಸಿದ್ದಾರೆ, ಮಕ್ಕಳಿಗೇನು ತೊಂದರೆ ಆಗಬಾರ್ದು. ಇದ್ರ ಜೊತೆಗೆ ನಮ್ಮ ಕಾಲೇಜಲ್ಲಿ ಒಳ್ಳೆಯ ರೀತಿಯಾದಂಥ ಲೈಬ್ರರಿ ಇದೆ. ಇದರಿಂದ ಯಾವುದೇ ರೀತಿಯಾದಂಥ ಪುಸ್ತಕದ ತೊಂದರೆ ಇಲ್ಲ. ಇದ್ರ ಜೊತೆಗೆ ನಮ್ಮ ಕಾಲೇಜಲ್ಲಿ ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಟೇಬಲ್ ಸಿಸ್ಟಮ್ ಮತ್ತು ಚೇರ್ನ ಅಳವಡಿಸಿದ್ದಾರೆ. ಇದರಿಂದ ಎಲ್ಲ ಮಕ್ಕಳಿಗೂ ಸಹ ಅನುಕೂಲ ಆಗ್ತಾಯಿದೆ. ಇದ್ರ ಜೊತೆಗೆ ಎಲ್ಲ ಫ್ಲೋರಲ್ಲೂ ಸಹ ಮಕ್ಕಳಿಗೆ ನೀರಿನ ಕೊರತೆ ಆಗಬಾರ್ದು ಅಂದ್ಬಿಟ್ಟು ಡ್ರಿಂಕಿಂಗ್ ವಾಟರ್ನ ಅಳವಡಿಸಿದ್ದಾರೆ. ಇದು ನಮ್ಮ ಕಾಲೇಜನ್ನು ಪ್ರಾಂಶುಪಾಲರು ಮಾಡಿರತಕ್ಕಂಥ ಅಭಿವೃದ್ಧಿಗಳು. ಇದ್ರ ಜೊತೆಗೆ ನಮ್ಮ ಕಾಲೇಜ್ ಇಷ್ಟೊಂದೆಲ್ಲ ಬೆಳೆದಿದೆ, ಇಷ್ಟೆಲ್ಲ ಅಭಿವೃದ್ಧಿಯಾಗಿದೆ ಅಂದರೆ ಅದಕ್ಕೆ ಕಾರಣನೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರು. ಅವರು ಈ ಕಾಲೇಜನ್ನ ಬಿಟ್ಟು ಹೋದರೆ ಅವ್ರ ಜಾಗಕ್ಕೆ ಬೇರೆಯವ್ರು ಬರ್ತಾರೆ, ಆದರೆ ಅವರು ವಿ ಜಗದೀಶ್ ಸರ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅವರಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅವರು ನಮ್ಮ ಕಾಲೇಜು ಮಕ್ಕಳು ಚೆನ್ನಾಗಿರಬೇಕು, ಹಳ್ಳಿ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೊಳ್ಳೆ ಜಾಬ್ಗೆ ಹೋಗಬೇಕು, ಒಳ್ಳೊಳ್ಳೆ ಜಾಬ್ಗೆ ಹೋಗಿ ಒಳ್ಳೊಳ್ಳೆ ಕೆಲಸ ತಗೋಬೇಕು, ಈ ಕಾಲೇಜ್ ಅಭಿವೃದ್ಧಿ ಆಗಬೇಕು ಅನ್ನೋದೇ ಅವ್ರ ಒಂದು ಉದ್ದೇಶ ಆಗಿದೆ. ಹಾಗಾಗಿ ವರ್ಗಾವಣೆ ವಿಚಾರಣೆ ಬಂದಾಗಿಂದ ಎಲ್ಲ ಮಕ್ಕಳಿಗೂ ಆತಂಕ ಉಂಟಾಗಿದೆ. ಅವರು ನಮ್ಮ ಕಾಲೇಜ್ ಬಿಟ್ಟು ಹೋದರೆ ನಮ್ಮ ಏನು ಮಾಡೋದು, ಮುಂದೆ ಹೇಗೆ ಈ ಕಾಲೇಜ್ ಅಂತ. ಈ ಕಾಲೇಜಲ್ಲಿ ಅವರು ಇದ್ದರೆ ಅಷ್ಟೇ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಈಗಾಗಿರೋ ಅಭಿವೃದ್ಧಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನೋಡಬೇಕು ಅಂದರೆ ಅವ್ರು ನಮ್ಮ ಕಾಲೇಜಲ್ಲಿ ಇರಬೇಕು. ಈಗ ಮೊನ್ನೆ ಅಷ್ಟೇ ಕಾಲೇಜಿನ ವಿದ್ಯುತ್ ಏನು ಕೊರತೆ ಆಗಬಾರ್ದು, 24 hours ವಿದ್ಯುತ್ ಇರಬೇಕು ಕಾಲೇಜಲ್ಲಿ ಅಂತ ಮೊನ್ನೆ ಅಷ್ಟೇ ಒಂದು ವಾರದಿಂದ ಸೋಲಾರ್ ಸಿಸ್ಟಮ್ನ ಅಳವಡಿಸವ್ರೆ. ನಮ್ಮ ಕಾಲೇಜಲ್ಲಿ ಕಂಪ್ಯೂಟರ್ ಲ್ಯಾಬ್ ಇರಲಿಲ್ಲ. ಇದರಿಂದ ಮಕ್ಕಳೆಲ್ಲ ಕೆಳಗಡೆ ಬಿಲ್ಡಿಂಗ್ ಕೋವಿಡ್ ಕಾಲೇಜ್ಗೆ ಹೋಗ್ತಾಯಿದ್ರು. ಆ ರೀತಿ ಕೊರತೆ ಆಗಬಾರ್ದು ನಮ್ಮ ವಿದ್ಯಾರ್ಥಿಗಳಿಗೆ ಅಂದ್ಬಿಟ್ಟು 10 ಲಕ್ಷಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ ಲ್ಯಾಬ್ನ ಅಳವಡಿಸವ್ರೆ. ನಮ್ಮ ಕಾಲೇಜಲ್ಲಿ ಸೌಲಭ್ಯನ ಒದಗಿಸ್ಕೊಳ್ತಾರೆ. ಇಷ್ಟೆಲ್ಲ ಮಾಡಿಕೊಟ್ಟಾರೆ ಅಂದರೆ ಅವ್ರನ್ನ ಹೇಗೆ ತಾನೇ ನಮ್ಮ ಕಾಲೇಜಿಂದ ಬಿಟ್ಕೊಡೋಕ್ಕೆ ಸಾಧ್ಯ. ಇಂಥ ಒಳ್ಳೆ ಪ್ರಾಂಶುಪಾಲನ ಪಡೆದಿರೋದು ನಮ್ಮ ಕಾಲೇಜ್ನ ಅತ್ಯುತ್ತಮ ಅಂತಲೇ ಹೇಳ್ಬೋದು. ಅವರು ನಮ್ಮ ಕಾಲೇಜ್ ನಾವು ಪಡೆದಿರೋದು ತುಂಬಾ ಅದೃಷ್ಟ ಮಾಡಿದ್ವಿ ಅಂತ ಪ್ರಾಂಶುಪಾಲನ ಪಡೆಯೋದು. ಹಾಗಾಗಿ ಅವ್ರನ್ನ ವರ್ಗಾವಣೆ ವಿಚಾರಣೆ ಮೊನ್ನೆ ತಾನೇ ಶನಿವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸರ್ ಅವ್ರಿಗೂ ಸಹ ಲಿಖಿತ ರೂಪದಲ್ಲಿ ಪೋಸ್ಟ್ ಮೂಲಕ ಹಂಚಿದ್ದೀವಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ವರ್ಗಾವಣೆ ರದ್ದತಿ ವಿಚಾರಣೆ ಕುರಿತು. ಹೀಗಾಗಿ ನಾವು ಈ ಮಾಧ್ಯಮದ ಮುಂದೆ ಕೇಳ್ಕೊಡೋದು ಒಂದೇ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ವಿ ಜಗದೀಶ್ ಸರ್ ವರ್ಗಾವಣೆಯನ್ನು ರದ್ದತಿಗೊಳಿಸಿ ಇದೇ ಕಾಲೇಜನ್ನು ಮುಂದುವರಿಬೇಕು ಅಂತ ಅವಕಾಶ ನೀಡಿಕೊಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಹಾಗೂ ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರನ್ನು ಈ ಮಾಧ್ಯಮದ ಮೂಲಕ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಪ್ರತಿಯೊಬ್ಬರೂ ಕೂಡ ಡಿ ದೇವರಾಜ ಅರಸು ಅವರ ಚಿಂತನೆ ಹಾಗೂ ಆದರ್ಶಗಳನ್ನು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಳವಡಿಸಿಕೊಳ್ಳಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸಲಹೆ ನೀಡಿದರು. ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 109ನೇ ಜನ್ಮದಿನಾಚರಣೆಯನ್ನು ದೀಪ ಬೆಳಗಿಸೋದರ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ಪರಿವರ್ತನೆಯ ಹರಿಕಾರ ಡಿ ದೇವರಾಜ ಅರಸು ಅವರು ಕೇವಲ ಒಬ್ಬ ರಾಜಕಾರಣಿ ಅಲ್ಲ, ಆದರ್ಶ ವ್ಯಕ್ತಿ ಉಳ್ಳವರು. ಅವರ ಚಿಂತನೆಯಲ್ಲಿ ಸಮಾಜವಾದಿ ತತ್ವ, ಅಭಿವೃದ್ಧಿ ಪರ ಚಿಂತನೆ, ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುಧಾರಣೆಯಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದವರು. ಅವರನ್ನ ಓರ್ವ ಮಹಾನ್ ಧೀಮಂತ ನಾಯಕ ಅಂತ ಕರೆಯಬಹುದು ಎಂದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 8 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಅರಸು ಅವರು ಕೇವಲ ರಾಜಕೀಯ ಚಿಂತನೆಯಲ್ಲದೆ ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿ ಪಥದ ಯೋಜನೆ ಹಾಕಿಕೊಟ್ಟಂತಹ ಮಹಾನ್ ವ್ಯಕ್ತಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭೂ ಸುಧಾರಣಾ ಕಾಯ್ದೆ ಜಾಸ್ತಿ ಇಂಪ್ಲಿಮೆಂಟ್ ಆಗಿರೋದು ಮಂಗಳೂರಲ್ಲಿ 1980-85ನೇ ಇಸ್ವಿನಲ್ಲಿ ಸುಮಾರು 30 ಜನಕ್ಕೂ ಹೆಚ್ಚು ಅಸಿಸ್ಟೆಂಟ್ ಕಮಿಷನರ್ಗಳು ಒಂದು ಜಿಲ್ಲೆಗಳಿದ್ರು. ಅವರೆಲ್ಲರೂ ಕೂಡ ಭೂ ನ್ಯಾಯ ಮಂಡಳಿ ಕೇಸಸ್ ಮಾತ್ರ ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಇವತ್ತು ಅಲ್ಲಿ ಕೂಡ ಎಷ್ಟೋ ಜನ ದೇವರಾಜ ಅರಸರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಇಡೀ ಒಂದು ರಾಜ್ಯದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಅವತ್ತಿನ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಭೂ ಸುಧಾರಣೆ ಕಾಯ್ದೆಯನ್ನ ಕರ್ನಾಟಕ ಜಾರಿಗೆ ತಂದಂತ ರೀತಿಯಲ್ಲಿ ಬೇರೆ ರಾಜ್ಯಗಳು ತಂದಿದ್ದೇ ಆದರೆ
ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಇವತ್ತೇನು ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಅಂತ ಕರೀತೇವೆ, ಅದು ಸಮ ಸಮಾಜದ ಪರಿಕಲ್ಪನೆಯನ್ನು ನಾವೇನು ಚಿಂತನೆ ಮಾಡ್ತೇವೆ ಅದು ಸಾರ್ಥಕ ಆಗ್ತಿತ್ತು ಅಂತ ಹೇಳಿ. ಸೊ ಆ ದೃಷ್ಟಿಯಿಂದ ನಾವು ದೇವರಾಜ ಅರಸರು ಅವ್ರನ್ನ ಎಲ್ಲ ದೃಷ್ಟಿಕೋನಗಳಲ್ಲೂ ಕೂಡ ನಾವು ನೋಡಬೇಕಾಗ್ತದೆ. ಅಂತ ಒಬ್ಬ ಪುಣ್ಯಾತ್ಮ ಈ ನಾಡಿನಲ್ಲಿ ಜನಿಸಿ ಮತ್ತೆ ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗಗಳಿಗೆ ಒಬ್ಬ ಮಹಾನ್ ಚೇತನ ಅಂತ ಕರೆದು ಕೂಡ ತಪ್ಪಾಗಲಿಕ್ಕಿಲ್ಲ. ಅವರು ಒಬ್ಬರು ಹಿಂದುಳಿದ ವರ್ಗದಲ್ಲಿಯೇ ಹುಟ್ಟಿ ಹಿಂದುಳಿದ ವರ್ಗಗಳಿಗೆ ಏನು ಕಲ್ಯಾಣ ರೂಪಿಸೋದು ಮುಖ್ಯನೋ, ಬಟ್ ಅವರು ಒಂದು ಸಮಾಜದಲ್ಲಿ ಹುಟ್ಟಿ ಬೇರೆ ಬೇರೆ ಎಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ಅತೀವವಾದ ಕಾಳಜಿನ ಹೊಂದಿ ಅವರಿಗೆ ಅನುಕೂಲಕರವನ್ನ ಮಾಡಿಕೊಟ್ಟರು ಅನ್ನೋದನ್ನು ನಾವು ಕಾಣ್ಬೋದು. ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳಿದ್ದೀರಾ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್, ಡಿ ದೇವರಾಜರಸು ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್, ದೇವರಾಜರಸು ಪ್ರಗತಿ ಅಧ್ಯಕ್ಷರಾದ ವಿ ಅಂಜನಪ್ಪ, ಜಿಲ್ಲಾ ಕೃಪಾ ಸಂಘದ ಅಧ್ಯಕ್ಷರಾದ ಎಂಎನ್ ಸುರೇಶ್, ಮುಡಾ ಸದಸ್ಯ ಎನ್ ದೊಡ್ಡಯ್ಯ, ವಿಶ್ವಕರ್ಮ ಜಿಲ್ಲಾ ಅಧ್ಯಕ್ಷರಾದ ಎಂಡಿ ಸತೀಶ್, ಜಿಲ್ಲಾ ಮಡಿವಾಳ ಅಧ್ಯಕ್ಷರಾದ ಸಿದ್ದಶೆಟ್ಟಿ, ಹಿಂದುಳಿದ ವರ್ಗಗಳ ಮುಖಂಡ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು. ಅಮೆ ಆರ್ಗಾನಿಕ್ ಕಂಪನಿಯ ಮುಂಚೂಣಿ ನ್ಯೂರೋ ಕಾಸ್ಮೆಟಿಕ್ ಚರ್ಮ ಆರೈಕೆ ಬ್ರ್ಯಾಂಡ್ ಆಗಿದ್ದು, ಇಂದು ತನ್ನ ಮೊದಲ ಫ್ಲಾಗ್ಶಿಪ್ ಅಂಗಡಿಯನ್ನ ಮೈಸೂರು ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ನಲ್ಲಿ ಲೋಕಾರ್ಪಣೆಗೊಂಡಿತು. ನೂತನ ಮಳಿಗೆಯನ್ನ ಪ್ರಖ್ಯಾತ ಕನ್ನಡ ಚಿತ್ರನಟಿ ರಜನಿ ಭರದ್ವಾಜ್ ಅವರು ಟೇಪ್ ಕತ್ತರಿಸುವ ಮೂಲಕ ಶಾಪ್ ಲೋಕಾರ್ಪಣೆಗೊಳಿಸಿದ್ರು. ಬೆಸ್ಟ್ ನ್ಯೂ ಪ್ರಾಡಕ್ಟ್ ಲಾಂಚ್ ಆಫ್ ದ ಇಯರ್ ಪ್ರಶಸ್ತಿಯನ್ನ ಇಂಡಿಯನ್ ರಿಟೈಲರ್ ಕಾಮ್ ಮತ್ತು 2024ರ ಹೆಲ್ತ್ ಕೇರ್ ಟೈಕೂನ್ ಅವಾರ್ಡ್ನಲ್ಲಿ ಮೋಸ್ಟ್ ಟ್ರಸ್ಟೆಡ್ ಸ್ಕಿನ್ ಹೆಲ್ತ್ ಬ್ರ್ಯಾಂಡ್ ಪ್ರಶಸ್ತಿಯನ್ನ ಪಡೆದಿರುವ ಅಮೆ ಆರ್ಗಾನಿಕ್ ಸಂಸ್ಥೆ ಇಂಡಸ್ಟ್ರಿಯಲ್ಲಿ ಹೊಸ ಮಾನದಂಡಗಳನ್ನು ಸ್ಥಾಪಿಸ್ತಾ ಇದೆ ಅಂತ ತಿಳಿಸಿದ್ರು. ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಲ್ಲಿ ಆಮೆ ಆರ್ಗ್ಯಾನಿಕ್ಸ್ ಅನ್ನೋ ಒಂದು ಸ್ಟೋರ್ ಓಪನ್ ಮಾಡಿದ್ದೀವಿ. ಇದು ಒಂದು ನ್ಯೂರೋ ಕಾಸ್ಮೆಟಿಕ್ ಸ್ಟೋರ್. ಓನರ್ ನಂದಿತಾ ಅವರು. ಇದಕ್ಕೂ ಮುಂಚೆ ಇವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಬ್ಯೂಟಿ ಇದರಲ್ಲಾಗಲಿ ಸ್ಯಾಲೂನ್ ಸ್ಪಾಸ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ತಿಳ್ಕೊಂಡು ಮಾಡಿರೋ ಅಂಥ ಒಂದಿದು ವೆರಿ ಏನಂತಾರೆ ಆರ್ಗ್ಯಾನಿಕ್. ಇದು ಬರೀ ಸ್ಕಿನ್ ಅಲ್ಲದೆ ನಿಮ್ಮದು ಮೈಂಡ್ ಹಾರ್ಮೋನ್ಸ್ ಇದಕ್ಕೆಲ್ಲ ಯೂಸ್ ಆಗೋವಂಥ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದ್ದಾರೆ. ಐ ಥಿಂಕ್ ಎಲ್ಲರೂ ಟ್ರೈ ಮಾಡಬೇಕು. ಆ್ಯಂಡ್ ಆಲ್ಸೋ ಇವ್ರ ಸ್ಟೋರಲ್ಲಿ ಫ್ರೀ ಸ್ಕಿನ್ ಅನಾಲಿಸಿಸ್ ಕೊಡ್ತಾರೆ. ಸೊ ನಿಮ್ಮ ಸ್ಕಿನ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಸರಿ ಮಾಡ್ಕೋಬೇಕು ಎಲ್ಲನೂ ತಿಳಿಸ್ತಾರೆ. ಹಾಗೆ ಇವ್ರ ಪ್ರಾಡಕ್ಟ್ಸ್ ಇದೆ, ಅದನ್ನು ಸಜೆಸ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಹೊಸ ಒಂದು ಮೈಸೂರಿಗೆ ಒಂದು ಇನೋವೇಷನ್ ತಂದಿದ್ದಾರೆ, ಬಂದು ಎಲ್ಲರೂ ಟ್ರೈ ಮಾಡಿ. ಸೊ ಎಲ್ಲರಿಗೂ ನಮಸ್ಕಾರ. ಟುಡೇ ಇಸ್ ಎ ವೆರಿ ಸ್ಪೆಷಲ್ ಡೇ ಫಾರ್ ಅಸ್. ಯಾಕೆ ಆನ್ ದಿಸ್ ಅಸ್ಪಿಷಿಯಸ್ ಡೇ ನಮ್ಮ ಮೈಸೂರಲ್ಲಿ ಫಸ್ಟ್ ಸ್ಟ್ಯಾಂಡ್ ಅಲೋನ್ ಸ್ಟೋರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರು ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ದೋ ನಮ್ಮ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಎವ್ರಿವೇರ್ ನಾವು, ಬಟ್ ಸ್ಟಿಲ್ ನಮ್ಮ ಫಸ್ಟ್ ಇಂಡಿಪೆಂಡೆಂಟ್ ಸ್ಟೋರ್ ಸ್ಟಾರ್ಟ್ ಮಾಡೋಕ್ಕೆ ಮೈಸೂರಲ್ಲಿ ನೆಕ್ಸಸ್ ಮಾಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಮೆ ಬಗ್ಗೆ ನಿಮಗೆ ಗೊತ್ತಾ ಇರ್ಬೋದು, ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ನ್ಯೂರೋ ಕಾಸ್ಮೆಟಿಕ್ಸ್ ಅಂದರೆ ಇದು ನಿಮಗೆ ನಾಟ್ ಓನ್ಲಿ ಇಟ್ ಮೇಕ್ ಯು ಲುಕ್ ಬ್ಯೂಟಿಫುಲ್, ಇಟ್ ಆಲ್ಸೋ ಮೇಕ್ಸ್ ಯು ಫೀಲ್ ಬ್ಯೂಟಿಫುಲ್. ಫೀಲ್ ಬ್ಯೂಟಿಫುಲ್ ಅಂದರೆ ಈ ಪ್ರಾಡಕ್ಟ್ಸ್ ನಿಮ್ಮ ಮೈಂಡಲ್ಲಿ, ನಿಮ್ಮ ಇಂಟರ್ನಲ್ ಹೆಲ್ತಲ್ಲಿ, ನಿಮ್ಮ ಸ್ಕಿನ್ನಲ್ಲಿ ಜೊತೆಗೆ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ರಿವರ್ಸ್ ಯುವರ್ ಏಜಿಂಗ್ ನಾಟ್ ಜಸ್ಟ್ ಸೂಪರ್ಫಿಷಿಯಲಿ ಬಟ್ ಇಂಟರ್ನಲಿ. ಸೊ ಅದಕ್ಕೋಸ್ಕರ ಐ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್, ಟು ಟೇಕ್ ಕೇರ್ ಆಫ್ ದೇರ್ ಸ್ಕಿನ್. ಇದು ಅಂಡರ್ಸ್ಟ್ಯಾಂಡ್ ಆಗಬೇಕು. ಬ್ಯೂಟಿ ಈಸ್ ನಾಟ್ ಅಬೌಟ್ ಸ್ಕಿನ್ ಕೇರ್. ಇದು ನಾಟ್ ಓನ್ಲಿ ಫಾರ್ ಲೇಡೀಸ್, ಎವ್ರಿ ಹ್ಯೂಮನ್ ಬೀಯಿಂಗ್, ಜೆಂಟ್ಸ್ ಹೇಳಿ, ನಿಮ್ಮ ಏಜ್ ಎಷ್ಟು ಹೇಳಿ, ನಮ್ಮ ಎಲ್ಲರಿಗೆ ನಮ್ಮ ಸ್ಕಿನ್ದು ತುಂಬ ಕೇರ್ ತಗೋಬೇಕಾಗತ್ತೆ. ಸೇಮ್ ಪ್ರಕಾರ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಸ್ಟ್ರೆಸ್ ಆಲ್ಸೋ. ಸೊ ವೆನ್ ಅವರ್ ಮೈಂಡ್ ಇಸ್ ಹೆಲ್ದಿ, ಅವರ್ ಸ್ಕಿನ್ ಲುಕ್ಸ್ ಬ್ಯೂಟಿಫುಲ್. ಆ್ಯಂಡ್ ಟು ಹ್ಯಾವ್ ಹೆಲ್ದಿ ಮೈಂಡ್ ಆ್ಯಂಡ್ ಬ್ಯೂಟಿಫುಲ್ ಸ್ಕಿನ್, ಯು ಮಸ್ಟ್ ಯೂಸ್ ಆಮೆ. ಶಾಪ್ ಲೋಕಾರ್ಪಣೆ ಅಂಗವಾಗಿ ಸಂಸ್ಥೆಯ ವತಿಯಿಂದ ಒಂದು ವಾರದವರೆಗೆ 999 ರೂಪಾಯಿ ಮೌಲ್ಯದ ಉಚಿತ ಚರ್ಮ ವಿಶ್ಲೇಷಣೆ ಮತ್ತು ತಜ್ಞರ ಸಲಹೆಗಳನ್ನು ನೀಡಲಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಪ್ರಖ್ಯಾತ ಕನ್ನಡ ಚಿತ್ರನಟಿ ರಜನಿ ಭರದ್ವಾಜ್, ಸಂಸ್ಥೆಯ ಮುಖ್ಯಸ್ಥರಾದ ನಂದಿತಾ, ಭಾವನಾರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇವರಾಜ ಅರಸುರವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಲವಾರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಜಾರಿ ತಂದ ಪರಿಣಾಮ ನಾವೆಲ್ಲರೂ ಫಲಾನುಭವಿಗಳಾಗಿದ್ದೇವೆ ಅಂತ ತಾಲೂಕು ಪಂಚಾಯಿತಿ ಇಒ ಕೃಷ್ಣ ಸ್ಮರಿಸಿದ್ರು. ಟಿ ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಆಯೋಜಿಸಿದ್ದ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸುರವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಾತನಾಡಿ,
ಅರಸುರವರ ದೂರದೃಷ್ಟಿ ಯೋಜನೆಗಳಿಂದ ರಾಜ್ಯದ ಜನತೆ ಫಲಾನುಭವಿಗಳಾಗಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ಧೀಮಂತ ನಾಯಕರು. ಭೂಮಿ ಇಲ್ಲದವರಿಗೆ ಉಳುವವನೇ ಭೂಮಿಯ ಒಡೆಯ ಅಂತ ಘೋಷಿಸಿ ಪರಿಣಾಮಕಾರಿ ಕ್ರಾಂತಿಕಾರಿ ನಿಲುವನ್ನು ತೆಗೆದುಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದಿದ್ದು ನಮ್ಮ ರಾಜ್ಯದಲ್ಲಿ ಮಾತ್ರ. ಆ ಒಂದು ಕಾರ್ಯಕ್ರಮದಿಂದ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಭೂಮಿಯನ್ನ ಸ್ವಂತ ಮಾಡಿಕೊಂಡು ಬದುಕನ್ನ ಕಟ್ಕೊಂಡಿರೋದು ನಮ್ಮ ಕಣ್ಣ ಮುಂದಿದೆ ಎಂದರು. ಖ್ಯಾತ ಅಂಕಣಕಾರರು ಹಾಗೂ ಸಾಹಿತಿಗಳಾದ ಬನ್ನೂರು ರಾಜು ಮಾತನಾಡಿ ಅರಸುರವರ ಕೊಡುಗೆಗಳನ್ನು ಸ್ಮರಿಸಿದರು. 77 ಒಂದ್ಸಾರಿ ಮತ್ತೆ 80ರಿಂದ 82ರವರೆಗೆ ಇನ್ನೊಂದ್ಸಾರಿ 2 ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕವನ್ನ ಆಳ್ವಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹಲವಾರು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಇಡೀ ದೇಶಕ್ಕೆ ಮಾದರಿಯಾಗುವಂತ ಹಲವಾರು ಕಾರ್ಯಕ್ರಮಗಳನ್ನ ಈ ನಮ್ಮ ನಾಡಿನ ಬಡವರು, ಶೋಷಿತರು ಮತ್ತು ತುಳಿತಕ್ಕೊಳಗಾದವರ ಪರವಾಗಿ ಕೊಟ್ಟಿರುವಂಥದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಅವರನ್ನ ಎಲ್ಲರೂ ನೆನಪು ಮಾಡಿಕೊಳ್ಳುವಂತ ಒಂದು ವ್ಯಕ್ತಿತ್ವವನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ನೀವೆಲ್ಲರೂ ಆಚರಣೆ ಮಾಡ್ತಾ ಅವರ ಒಂದು ಹಾಕಿಕೊಟ್ಟಂತ ಮಾರ್ಗದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ನಾವು ಅವರ ಏನು ದಾರಿನಲ್ಲಿ ನಾವು ನೀವೆಲ್ಲರೂ ಹೋಗ್ಬೇಕಾಗಿದ್ದು ಇವತ್ತಿನ ತುರ್ತು ಅವಶ್ಯಕತೆ ಇದೆ. ಇವತ್ತು ಏನಾದರೂ ನಾವೆಲ್ಲರೂ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅವರು ತಂದಂತ ಯೋಜನೆಗಳಿಂದಾಗಿ ನಾವು ಎಲ್ಲರೂ ಇವತ್ತು ಹಲವಾರು ಫಲಾನುಭವಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಉನ್ನತ ಇಲಾಖೆಯ ಅಧಿಕಾರಿಗಳಾಗಿ ಎಲ್ಲರೂ ಇವತ್ತು ಇರೋದನ್ನು ನಾವು ಕಾಣಬಹುದು. ಅದು ಅವರು ಅವತ್ತು ಕಂಡಂತ ಒಂದು ದೂರದೃಷ್ಟಿ, ಒಂದು ಕನಸು. ಅದು ಒಂದು ವೇಳೆ ಅವರೇನಾದ್ರೂ ಅವತ್ತು ಒಂದು ದೂರದೃಷ್ಟಿ ಯೋಜನೆಯನ್ನು ತಂದಿಲ್ಲ ಅಂದ್ರೆ ಏನೋ LG ಅವಲೂರು ಆಯೋಗವನ್ನು ಜಾರಿಗೆ ತಂದು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿನ ತರದಂತ ಒಂದು ಯೋಜನೆ ಆಗ್ಬೋದು. ಅದೇ ರೀತಿ ಈ ಒಂದು ಹಾಸ್ಟೆಲ್ ಪರಿಕಲ್ಪನೆಗಳು ಮತ್ತೆ ಅದೇ ರೀತಿ ಭೂ ರೈತರಿಗೆ ಭೂಮಿಯನ್ನು ನೀಡುವಂತ ಅತ್ಯಂತ ಒಂದು ಪರಿಣಾಮಕಾರಿ ಮತ್ತು ಒಂದು ಕ್ರಾಂತಿಕಾರಿ ನಿಲುವು, ಉಳುವವನಿಗೆ ಭೂಮಿ ಒಡೆಯ ಅನ್ನೋ ಒಂದು ಕಾರ್ಯಕ್ರಮವನ್ನ 20 ಅಂಶಗಳ ಕಾರ್ಯಕ್ರಮಗಳ ಜೊತೆಗೆ ಅವತ್ತು ಅದು ಇಡೀ ದೇಶದಲ್ಲೇ ಜಾರಿಗೆ ಬರ್ತಾ ಇತ್ತು. ಆದರೆ ಇಡೀ ರಾಷ್ಟ್ರದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತಂದದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ. ಆ ಒಂದು ಕಾರ್ಯಕ್ರಮದಿಂದಾಗಿ ಇವತ್ತು ಲಕ್ಷಾಂತರ ಕುಟುಂಬಗಳು ನಮ್ಮ ರಾಜ್ಯದಲ್ಲಿ ಭೂಮಿಯ ಒಡೆತನವನ್ನು ಹೊಂದಿ ಒಂದು ನೆಮ್ಮದಿಯ ಜೀವನ ಮಾಡೋದಕ್ಕೆ ಸಾಧ್ಯವಾಗಿತ್ತು. ಇದೇ ಸಂದರ್ಭದಲ್ಲಿ 10ನೇ ಹಾಗೂ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಕ್ರೀಡೆಗಳಲ್ಲಿ ಜಯಗಳಿಸಿದ ಕ್ರೀಡಾಪಟುಗಳನ್ನು ಹಿಂದುಳಿದ ವರ್ಗಗಳ ಇಲಾಖೆ ಸಹಾಯಕ ನಿರ್ದೇಶಕರು ಸನ್ಮಾನಿಸಿ ಪ್ರೋತ್ಸಾಹಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ TJ ಸುರೇಶಾಚಾರ್, ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ನಾಗೇಶ್, ಪುರಸಭೆ ಮುಖ್ಯಾಧಿಕಾರಿ ವಸಂತಕುಮಾರಿ, ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಶಾಂತ, BRC ನಾಗೇಶ್, ಮುಖಂಡರುಗಳಾದಂತಹ ಕರೋಹಟ್ಟಿ ಮಹದೇವಯ್ಯ, ಮೂಗೂರು ಸಿದ್ದರಾಜು ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಯ ಮುಖಂಡರುಗಳು ಹಾಜರಿದ್ದರು.